Yes, in this video, let us discuss the journal entries required to be recorded while making the redemption of debentures. Yes, first, accounting entries at the end of first accounting year. So, first entry, first entry, this particular entry need not be recorded at the end of the first accounting year. It will be recorded when the debentures are issued. For example, if it is issued in the beginning of the year, it will be recorded in the beginning of the year itself. For example, if the debenture is issued on 1st April 2015, so that particular entry will be recorded on 1st April 2015 only. Rest of the entry, second and third entry will be recorded at the end of the accounting year. So for example, 31st March 15. Okay, issue ಮಾಡಿದ್ದು 1/4/14ಗೆ. ಓಕೆ, ಇದು ಬಿಗಿನಿಂಗ್ ಆಫ್ ದ ಇಯರ್. ಸೊ ಈ ಎರಡು ಎಂಟ್ರಿಯನ್ನು ಎಟ್ ದ ಎಂಡ್ ಆಫ್ ದ ಇಯರ್ ಪಾಸ್ ಮಾಡ್ತೇವೆ. ಓಕೆ, ಬಟ್ ದೀಸ್ 3 ಎಂಟ್ರೀಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಫಸ್ಟ್ ಇಯರ್. ಇನ್ ದ ಫಸ್ಟ್ ಇಯರ್ we will record 3 entries. ಫಸ್ಟ್ ಎಂಟ್ರಿ ಫಾರ್ ದ ಇಶ್ಯೂ ಆಫ್ ಡಿಬೆಂಚರ್. ಸೊ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಇದು ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಲ್ಲ, ಇಶ್ಯೂ ಆಫ್ ಡಿಬೆಂಚರ್. ಇಶ್ಯೂ ಅಂದರೆ ಡಿಬೆಂಚರನ್ನು ಫಸ್ಟಿಗೆ ಇಶ್ಯೂ ಮಾಡಿದ್ದು. ಓಕೆ, ಆಗ ಏನಾಗುತ್ತೆ, whenever we issue the debenture, cash comes into the business, the entry will be bank account debtor to debentures account. If the debentures are issued at premium, suppose premium ಅಲ್ಲಿ issue ಮಾಡಿದರೆ ಏನು ಎಂಟ್ರಿ ಆಗುತ್ತೆ, bank account debtor to debentures account to debenture premium account. Okay, next second entry for setting aside the profit. ನಾನು ನಿಮಗೆ ಸೋರ್ಸಸ್ ಫಂಡ್ಸ್ ರಿಕ್ವೈರ್ಡ್ ಫಾರ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಏನು ಹೇಳಿದೆ ಅಂತ ಹೇಳಿದರೆ, ಸೊ ಎವ್ರಿ ಇಯರ್ ಔಟ್ ಆಫ್ ದ ಪ್ರಾಫಿಟ್ ಆಫ್ ದ ಕಂಪೆನಿ ಎ ಪೋರ್ಷನ್ ವಿಲ್ ಬಿ ಸೆಟ್ ಅಸೈಡ್. ಓಕೆ, ಅದೇ ಎಂಟ್ರಿ ಇದನ್ನು ಇಲ್ಲಿ ನಾವು ಪಾಸ್ ಮಾಡ್ತಾ ಇದ್ದೀವಿ. ಫಾರ್ ಸೆಟ್ಟಿಂಗ್ ಅಸೈಡ್ ಪ್ರಾಫಿಟ್, ದ ಎಂಟ್ರಿ ಈಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಡೇಟೆಡ್ ಟು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಸ್ವಲ್ಪ ಪೋರ್ಷನನ್ನು ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡೋದು. Reserves and surplus account debtor to Debenture Redemption Fund account. Third entry for investing the set aside amount in the Debenture Redemption Fund investment account. ಸೊ ನಾವು ಸೆಟ್ ಅಸೈಡ್ ಮಾಡಿದ ಅಮೌಂಟನ್ನು ಔಟ್ಸೈಡ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡುವಾಗ ಏನಾಗುತ್ತೆ, ನಮ್ಮ ಕೈಯಿಂದ ಕ್ಯಾಶ್ ಹೋಗುತ್ತೆ, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ಗೆ ನಾವು ಕ್ರೆಡಿಟ್ ಕೊಡ್ತೇವೆ. ಓಕೆ, ಎಂಟ್ರಿ ಏನಾಗುತ್ತೆ, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಇನ್ವೆಸ್ಟ್ಮೆಂಟ್, ಇದು ಖಾಲಿ ರಿಡೆಂಪ್ಷನ್ ಫಂಡ್. ಓಕೆ, ಫಸ್ಟ್ ರಿಡೆಂಪ್ಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡೋದು. ರಿಡೆಂಪ್ಷನ್ ಫಂಡಲ್ಲಿ ಏನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೋ ಅದನ್ನು ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಇನ್ ದ ಫಸ್ಟ್ ಇಯರ್ ವಿ ವಿಲ್ ಟ್ರಾನ್ಸ್ಫರ್ ಓನ್ಲಿ 3 ಎಂಟ್ರೀಸ್. ಫಸ್ಟ್ ಎಂಟ್ರಿ ಫಾರ್ ದ ಇಶ್ಯೂ ಆಫ್ ಡಿಬೆಂಚರ್, and that particular entry will be recorded when the debenture is issued. Next 2 entries will be recorded at the end of the first accounting year. First entry for setting aside the profit, reserves and surplus account debtor to debenture redemption fund account. Next for investing the amount in the investment, debenture redemption fund investment account debtor to bank account. Next, at the end of the subsequent years. ಈಗ ಫಾರ್ ಎಕ್ಸಾಂಪಲ್, ಇಫ್ ದ ಡಿಬೆಂಚರ್ ಇಫ್ ಇಟ್ ಈಸ್ ಇಶ್ಯೂಡ್ ಎಟ್ ದ ಕಂಡೀಷನ್ ದಟ್ ಪರ್ಟಿಕ್ಯುಲರ್ ಡಿಬೆಂಚರ್ ಈಸ್ ರಿಡೀಮ್ಡ್ ಎಟ್ ದ ಎಂಡ್ ಆಫ್ ದ 5th ಇಯರ್. ಈಗ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ ಆ್ಯಂಡ್ ಏನು ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಿದರೆ, ಸೊ 2015 ಅದನ್ನು ಇಶ್ಯೂ ಮಾಡಿದ್ದಾರೆ ಆ್ಯಂಡ್ ಡಿಬೆಂಚರ್ ಟ್ರಸ್ಟ್ ಡೀಡಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದರೆ, ದಟ್ ಡಿಬೆಂಚರ್ ವಿಲ್ ಬಿ ರಿಡೀಮ್ಡ್ ಇನ್ ದ ಇಯರ್ 2020. ಅಂದರೆ 5 ಇಯರ್ಸ್ ಆದಮೇಲೆ ಆ ಡಿಬೆಂಚರ್ಸನ್ನು ರಿಡೀಮ್ ಮಾಡ್ತಾರೆ ಅಂತ ಟ್ರಸ್ಟ್ ಡೀಡಲ್ಲಿ ಬರೆದಿದ್ರೆ, ಆಗ ನಾವು ಏನು ಮಾಡ್ತೇವೆ, ಇನ್ ದ ಫಸ್ಟ್ ಇಯರಲ್ಲಿ 3 ಎಂಟ್ರಿ ಪಾಸ್ ಮಾಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ಇಯರಿಂದ ಲಾಸ್ಟ್ ಬಟ್ 1 ಇಯರ್ವರೆಗೆ ನಾವು ಈ 4 ಎಂಟ್ರೀಸನ್ನು ಪಾಸ್ ಮಾಡ್ತೇವೆ. ಓಕೆ, ದೀಸ್ 4 ಎಂಟ್ರೀಸ್, ಈ 4 ಎಂಟ್ರೀಸ್, ಫಸ್ಟ್, ಸೆಕೆಂಡ್, ಥರ್ಡ್, 4. ಸೊ ಫಸ್ಟ್ ಎಂಟ್ರಿ ಯಾವುದು, ಸೆ ಫಾರ್ ದ ರಿಸಿಟ್ ಆಫ್ ಇಂಟ್ರೆಸ್ಟ್.
ಸೊ ಫಸ್ಟ್ ಇಯರಲ್ಲಿ ನಾವು ಏನು ಮಾಡಿದ್ದೇವೆ, ಎಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್ ನಾವು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದೇವೆ. ಈಗ ಸೆಕೆಂಡ್ ಇಯರಿದ್ದು ಎಂಡಲ್ಲಿ ನಮಗೇನು ಬರುತ್ತೆ, ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಯಾವ ರೀತಿ ಬ್ಯಾಂಕಲ್ಲಿ ಕ್ಯಾಶ್ ಇಟ್ಟರೆ ನಿಮಗೆ ಏನು ಇಂಟ್ರೆಸ್ಟ್ ಬರುತ್ತೋ ಆ ಇಂಟ್ರೆಸ್ಟನ್ನು ಆಗಲೇ ಕೊಡೋದಿಲ್ಲ. ಇದು ಏನು ಆ್ಯನ್ಯುವಲ್ ಇಂಟ್ರೆಸ್ಟ್. ಈ ವರ್ಷ ನೀವು ಇನ್ವೆಸ್ಟ್ ಮಾಡಿದರೆ ಸೊ ನೆಕ್ಸ್ಟ್ ವರ್ಷ ಎಂಡಲ್ಲಿ ನಿಮಗೆ ಅದರ ಬಡ್ಡಿ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ಎಟ್ ದ ಎಂಡ್ ಆಫ್ ದ ಫಸ್ಟ್ ಅಕೌಂಟಿಂಗ್ ಇಯರಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಈ ವರ್ಷ ಬಡ್ಡಿ ಬರುವಂಥದ್ದು. ಆ್ಯಂಡ್ ದಟ್ ಇಂಟ್ರೆಸ್ಟ್ ವಿಲ್ ಬಿ ರಿಸೀವ್ಡ್ ಎಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್. ಓಕೆ, ಇದು ಫಾರ್ ಇನ್ ದ ಫಸ್ಟ್ ಇಯರ್ ನೋ ಎನಿ ಇಂಟ್ರೆಸ್ಟ್. ಬಿ ಕೇರ್ಫುಲ್. ಫಸ್ಟ್ ವರ್ಷದಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಯಾವ ವರ್ಷ ನಾವು ಇನ್ವೆಸ್ಟ್ ಮಾಡ್ತೇವೋ ಆ ವರ್ಷ ಇಂಟ್ರೆಸ್ಟ್ ಇಲ್ಲ. The interest will come in the second year onwards. First entry for the receipt of interest. Whenever we receive the interest, cash comes into the business. So therefore we will give debit to bank account. Bank account debtor to interest on Debenture Redemption Fund Investment account. Debenture Redemption Fund Investment or Sinking Fund Investment account. Okay. Second entry, ನಾವೇನು ಇಂಟ್ರೆಸ್ಟನ್ನು ರಿಸೀವ್ ಮಾಡ್ತೇವೋ ಅದನ್ನು ಡಿಬೆಂಚರ್ ರಿಡಂಪ್ಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್. ನೋಡಿ, ರಿಸೀವ್ ಮಾಡುವಾಗ ಇದಕ್ಕೆ ಕ್ರೆಡಿಟ್ ಕೊಟ್ಟಿದ್ದೀರಿ, ಈಗ ಟ್ರಾನ್ಸ್ಫರ್ ಮಾಡುವಾಗ ಈ ಇಂಟ್ರೆಸ್ಟ್ಗೆ ನೀವು ಡೆಬಿಟ್ ಕೊಡಬೇಕು. ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೇಟೆಡ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಥರ್ಡ್ ಆ್ಯಂಡ್ ಫೋರ್ತ್ ಎಂಟ್ರೀಸ್ ರಿಮೈನ್ ಸೇಮ್. ಯಾವುದದು? For setting aside the profit and for investing the amount. For setting aside the profit, the entry is reserves and surplus account debtor to debenture redemption fund account. And next, for investing the amount, debenture redemption fund investment account debtor to bank account. But second year alli ನೀವು ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು. While investing the amount, we will invest not only the amount set aside out of the reserves and surplus, we will also invest ದ ಇಂಟ್ರೆಸ್ಟ್. ಆ ವರ್ಷ ನಾವೇನು ಇಂಟ್ರೆಸ್ಟ್ ರಿಸೀವ್ ಮಾಡಿರ್ತೇವೋ ಆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ, ಇಂಟ್ರೆಸ್ಟ್ ಮತ್ತು ಆ ಫಿಕ್ಸ್ಡ್ ಅಮೌಂಟ್ ಏನು ಪ್ರತಿ ವರ್ಷ ಸೆಟ್ ಅಸೈಡ್ ಮಾಡ್ತೇವೆ ಅದನ್ನು ಆ್ಯಡ್ ಮಾಡಿ ಸೆಕೆಂಡ್ ಇಯರಲ್ಲಿ ನಾವು ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತೇವೆ. ಓಕೆ, ಸೊ ಫಸ್ಟ್ ಎಂಟ್ರಿ ಇದು 4 ಎಂಟ್ರೀಸ್. ಫಾರ್ ಎಕ್ಸಾಂಪಲ್ 5 ವರ್ಷ ರಿಡಂಪ್ಷನ್ ಪೀರಿಯಡ್ ಆದರೆ ರಿಡಂಪ್ಷನ್ 5th ಇಯರ್ ಮಾಡೋದಾದರೆ ಫಸ್ಟ್ ಇಯರ್ 3 ಎಂಟ್ರೀಸ್ ಪಾಸ್ ಮಾಡ್ತೇವೆ. ಸೆಕೆಂಡ್, ಥರ್ಡ್, ಫೋರ್ತ್ ಈ 3 ವರ್ಷ ಈ ಸೇಮ್ 4 ಎಂಟ್ರಿಯನ್ನು ನಾವು ಪಾಸ್ ಮಾಡಬೇಕು. ಫಸ್ಟ್ ಎಂಟ್ರಿ ಫಾರ್ ದ ರಿಸಿಟ್ ಆಫ್ ಇಂಟ್ರೆಸ್ಟ್, ಸೆಕೆಂಡ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್, ಥರ್ಡ್ ಎಂಟ್ರಿ ಫಾರ್ ಸೆಟ್ಟಿಂಗ್ aside the amount from the reserves and surplus, and last entry for investing the amount in the debenture redemption fund investment account. Next, ಈಗ ಸಬ್ಸಿಕ್ವೆಂಟ್ ಇಯರ್ಸ್ ಅಂತ ಹೇಳಿದೆ. ಫಸ್ಟ್ ಇಯರ್ 3 ಎಂಟ್ರೀಸ್ ಆಯಿತು. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ ಅಂತ ಹೇಳಿದರೆ 4th ಇಯರ್ವರೆಗೂ ಸೇಮ್ 4 ಎಂಟ್ರಿ ಪಾಸ್ ಮಾಡ್ತೇವೆ. ಸೊ ದಿಸ್ ಈಸ್ ಲಾಸ್ಟ್ ಇಯರ್. ಇದು ಲಾಸ್ಟ್ ಇಯರ್ ಎಂಟ್ರಿ. ಸೊ ಲಾಸ್ಟ್ ಇಯರ್ ವಿ ವಿಲ್ ಪಾಸ್ ದ ಸೇಮ್ ಎಂಟ್ರೀಸ್ ಎಕ್ಸೆಪ್ಟ್ ಲಾಸ್ಟ್ ಎಂಟ್ರಿ. First 3 entries will remain same. First entry for the receipt of interest, next entry for the transfer of interest to debenture redemption fund account, third entry for setting aside the amount from the reserves and surplus, but we will not pass the last entry. Last entry yavadu? So for investing the amount in the investment. So instead of passing the last entry, so we will pass the entry for realizing the investment. Okay, so first entry will remain same. For receipt of interest, bank account debtor to interest on debenture redemption fund investment account. ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಅಕ್ಯುಮುಲೇಟ್ ಆಗಿದೆ ಅದರ ಬೇಸಿಸ್ ಮೇಲೆ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಎಂಟ್ರಿ ಏನು ನಾವು ಸೆಕೆಂಡ್ ಇಯರ್ ಅಥವಾ ನಾವು ಏನು ಇಂಟ್ರೆಸ್ಟನ್ನು ರಿಸೀವ್ ಮಾಡಿದ್ದೇವೆ ಸೊ ಆ ಇಂಟ್ರೆಸ್ಟನ್ನು ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ನಾವು ಟ್ರಾನ್ಸ್ಫರ್ ಮಾಡೋದು. ಥರ್ಡ್ ಎಂಟ್ರಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಫಿಕ್ಸ್ಡ್ ಅಮೌಂಟನ್ನು ಸೆಟ್ ಅಸೈಡ್ ಮಾಡೋದು. ಲಾಸ್ಟ್ ಎಂಟ್ರಿ ವಿಲ್ ಬಿ for sale of investment. Okay, here whenever we sell the investment, cash comes into the business, so therefore bank account will be debited. Bank account debtor to debenture redemption fund investment account. ನೋಡಿ ಸಬ್ಸಿಕ್ವೆಂಟ್ ಇಯರಲ್ಲಿ ಲಾಸ್ಟ್ ಎಂಟ್ರಿ ರಿವರ್ಸ್ ಆಗಿರುತ್ತೆ. ಬೇಕಾದ್ರೆ ನೋಡಿ, ಸಾರಿ ಇಲ್ಲಿ ನೋಡಿ ಲಾಸ್ಟ್ ಎಂಟ್ರಿ ನೋಡಿ
ಇಲ್ಲಿ ಲಾಸ್ಟ್ ಎಂಟ್ರಿ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್ ಇರುತ್ತೆ. ಅದೇ ರಿಯಲೈಸೇಷನ್ ಆಗುವಾಗ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ರಿಡೆಂಪ್ಷನ್ ರಿಸರ್ವ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಆಗುತ್ತೆ. ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆ, ಇನ್ನೊಂದು ಸರಿ ನೋಡಿ. ಇನ್ ದ ಫಸ್ಟ್ ಇಯರ್ we will pass 3 entries. First entry for the issue of debenture, and that particular entry will be recorded on the date of issue. Second entry for setting aside of profit out of reserves and surplus. Third entry for investing the amount in the investment. Okay, in the every subsequent years, at the end of the year, we need to pass 4 entries. First entry for receipt of interest, second entry for transferring the interest to Debenture Redemption Fund account, third entry for setting aside the amount from the reserves and surplus, and fourth entry for investing the amount in the investment. And at the end of the year, or in the year of redemption, we will pass four entries. First 3 entries will remain same. First for receipt of interest, second entry for transferring the interest to Debenture Redemption Fund, third entry for setting aside the amount from the reserves and surplus, but the fourth entry for the sale of investment, bank account debtor to Debenture Redemption Fund investment account. Next, for transferring profit or loss on sale of investment to Debenture Redemption Fund account. ಈಗ ನಾವು ಏನು ಮಾಡ್ತೇವೆ, ಸೊ ಆನ್ ದ ಡೇಟ್ ಆಫ್ redemption or in the year of redemption, we will realize the investment. ನಾವು ಏನು ಮಾಡ್ತೇವೆ, ಇನ್ವೆಸ್ಟ್ಮೆಂಟನ್ನು ನಾವು ಸೇಲ್ ಮಾಡ್ತೇವೆ. ಈಗ ಇನ್ವೆಸ್ಟ್ಮೆಂಟನ್ನು ನಾವು ಏನು ಮಾಡ್ಬೋದು, ಪಾರ್ ಪ್ರೈಸಲ್ಲೂ ಸೇಲ್ ಮಾಡ್ಬೋದು, ಅಥವಾ ಅದನ್ನು ಪ್ರಾಫಿಟಲ್ಲೂ ಸೇಲ್ ಮಾಡ್ಬೋದು, ಅಥವಾ ಅದನ್ನು ಲಾಸಲ್ಲಿ ಬೇಕಾದರೂ ಸೇಲ್ ಮಾಡ್ಬೋದು. ನಾವು ಈಗ 5 ವರ್ಷದವರೆಗೆ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ದೇವೆ. ಅದು ಫಾರ್ ಎಕ್ಸಾಂಪಲ್ ಒಂದು 55,000 ಆಗಿದೆ ಅಂತ ಇಟ್ಕೊಳ್ಳಿ. 55,000 ಫೇಸ್ ವ್ಯಾಲ್ಯೂದು ಇನ್ವೆಸ್ಟ್ಮೆಂಟನ್ನು ನಾವು 55,000ಅಲ್ಲೇ ಸೇಲ್ ಮಾಡಿದರೆ ಅಲ್ಲಿ ಯಾವುದೇ ಇಶ್ಯೂ ಇಲ್ಲ. ಸೊ ಏನು ಎಂಟ್ರಿ ಕೊಡ್ತೇವೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕೊಟ್ಟರೆ ಅದು ಅಲ್ಲಿಗೆ ಮುಗೀತು. ಬಟ್ ಅದನ್ನು ಪ್ರಾಫಿಟ್ ಅಥವಾ ಲಾಸಲ್ಲಿ ಸೇಲ್ ಮಾಡಿದರೆ ನಾವು ಈ ಎರಡರಲ್ಲಿ ಒಂದು ಎಂಟ್ರಿಯನ್ನು ನಾವು ಪಾಸ್ ಮಾಡಬೇಕು. ಇಫ್ ಇಟ್ ಈಸ್ ಸೋಲ್ಡ್ ಎಟ್ ಪ್ರಾಫಿಟ್ ಲಾಸ್, ಈಗ ಅದನ್ನು ನಾವು ಲಾಸಲ್ಲಿ ಸೇಲ್ ಮಾಡಿದರೆ ಆಗ ಆ ಲಾಸನ್ನು ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಫ್ ಇಟ್ ಈಸ್ ಲಾಸ್, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ಮಸ್ಟ್ ಬಿ ಡೆಬಿಟೆಡ್. ಇಫ್ ಇಟ್ ಈಸ್ ಪ್ರಾಫಿಟ್, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ಮಸ್ಟ್ ಬಿ ಕ್ರೆಡಿಟೆಡ್. ಓಕೆ, ಎರಡು ಕೇಸಲ್ಲೂ ಕೂಡ ಸೊ ಇಲ್ಲಿ ಒಂದು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಬರುತ್ತೆ, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಓಕೆ, ಇಫ್ ಇಟ್ ಈಸ್ ಲಾಸ್, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಇಫ್ ಇಟ್ ಈಸ್ ಪ್ರಾಫಿಟ್, ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ಆ್ಯಂಡ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. ಯಾವುದಾದ್ರೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಬರುವ ಎರಡು ಕಾಂಪೊನೆಂಟ್ ಯಾವುದಂತ ಹೇಳಿದರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಮತ್ತು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಆದರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ನಾವು ಏನು ಮಾಡ್ತೇವೆ, ಕ್ರೆಡಿಟ್ ಕೊಡ್ತೇವೆ. ಲಾಸ್ ಆದರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ನಾವು ಡೆಬಿಟ್ ಕೊಡ್ತೇವೆ. ನೆಕ್ಸ್ಟ್, ಸೊ ಫಾರ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಈಗ ಎಲ್ಲ ಪ್ರೊಸೆಸ್ ಆಯಿತು. ಈಗ ಡಿಬೆಂಚರ್ ಹೋಲ್ಡರ್ಸ್ಗೆ ನಾವು ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕು. ಈಗ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಡಿಬೆಂಚರ್ಸ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ಸನ್ನು ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ದ ಎಂಟ್ರಿ ಈಸ್ ಡಿಬೆಂಚರ್ಸ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ holders account. Okay, if the debentures are redeemed at premium, ಈಗ ಡಿಬೆಂಚರನ್ನು ಪಾರ್ ಪ್ರೈಸಲ್ಲಿ ಕೊಟ್ಟರೆ, ಫೇಸ್ ವ್ಯಾಲ್ಯೂಲ್ಲಿ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಎಂಟ್ರಿ ಏನಾಗುತ್ತೆ, ಡಿಬೆಂಚರ್ಸ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಈಗ ಡಿಬೆಂಚರ್ಸನ್ನು ಏನಾದರೂ ನಾವು ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಾ ಇದ್ದರೆ, ಸೊ ಫಾರ್ ಎಕ್ಸಾಂಪಲ್, ಸೊ ನಮಗೆ ಡಿಬೆಂಚರ್ ಇದು ಫೇಸ್ ವ್ಯಾಲ್ಯೂ 1,00,000 ರೂಪೀಸ್ ಇದೆ. ಈಗ ನಾವು 5,000 ರೂಪೀಸ್ ಪ್ರೀಮಿಯಮಲ್ಲಿ ಕೊಡ್ತಾ ಇದ್ದರೆ ಆಗ ಆ 5,000 ಪ್ರೀಮಿಯಮನ್ನು ಇಲ್ಲಿ ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆಗ ಎಂಟ್ರಿ ಏನಾಗುತ್ತೆ, ಡಿಬೆಂಚರ್ಸ್ ಅಕೌಂಟ್ ಡೆಟರ್ 1,00,000, ಪ್ರೀಮಿಯಮ್ ಆನ್ ಡಿಬೆಂಚರ್ ಆನ್ ರಿಡೆಂಪ್ಷನ್ ಆನ್ ಡಿಬೆಂಚರ್ಸ್ ಅಕೌಂಟ್ ಡೆಟರ್ 5,000 ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 1,05,000. ಓಕೆ, ಡಿಬೆಂಚರ್ಸ್ ಅಕೌಂಟ್ ಡೆಟರ್, ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್,
ಇಫ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಎಟ್ ಡಿಸ್ಕೌಂಟ್, ಈಗ ಡಿಬೆಂಚರ್ 1 lakh ವರ್ತಿದ್ದು ಡಿಬೆಂಚರನ್ನು ರಿಡೀಮ್ ಮಾಡಬೇಕು, ಬಟ್ ಅಲ್ಲಿ 5,000 ಏನು ಡಿಸ್ಕೌಂಟಲ್ಲಿ ರೆಡೀಮ್ ಮಾಡ್ತಾ ಇದ್ದಾರೆ. ಹಾಗೆ ಎಂಟ್ರಿ ಏನಾಗುತ್ತೆ, ಡಿಬೆಂಚರ್ಸ್ ಅಕೌಂಟ್ ಎಂಟರ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಟು ಡಿಸ್ಕೌಂಟ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್. ಓಕೆ, ಪ್ರೀಮಿಯಮ್ ಇದ್ದರೆ ಪ್ರೀಮಿಯಮನ್ನು ಡೆಬಿಟ್ ಕೊಡ್ತೇವೆ, ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟಿಗೆ ಕ್ರೆಡಿಟ್ ಕೊಡ್ತೇವೆ. ಸೊ ಅದು ಪಾರ್ ಪ್ರೈಸಲ್ಲಿ ಅಥವಾ ಫೇಸ್ ವ್ಯಾಲ್ಯೂಲ್ಲಿ ರಿಡೀಮ್ ಆದರೆ ಪ್ರೀಮಿಯಮು ಬರೋದಿಲ್ಲ, ಡಿಸ್ಕೌಂಟ್ ಕೂಡ ಬರೋದಿಲ್ಲ. ನೆಕ್ಸ್ಟ್, ಫಾರ್ ದ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್, ಈಗ ನಾವೇನು ಮಾಡಿದ್ದೇವೆ, ಡಿಬೆಂಚರನ್ನು ಡಿಬೆಂಚರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ, ಪ್ರೀಮಿಯಮ್ ಇದ್ದರೆ ಪ್ರೀಮಿಯಮನ್ನು ಟ್ರಾನ್ಸ್ಫರ್ ಮಾಡಿದ್ದೇವೆ, ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಈಗ ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಈಗ ಅವರಿಗೆ ಫೈನಲ್ ಪೇಮೆಂಟ್ ಮಾಡಬೇಕು. ದ ಡಿಬೆಂಚರ್ ಹೋಲ್ಡರ್ಸ್ ಅಲ್ಟಿಮೇಟ್ಲಿ ದೇ ವಿಲ್ ಬಿ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಅವರಿಗೆ ಯಾವ ಫಾರ್ಮಲ್ಲಿ ನಾವು ಪೇಮೆಂಟ್ ಮಾಡ್ತೇವೆ, ಕ್ಯಾಶ್ ಫಾರ್ಮಲ್ಲಿ ಪೇಮೆಂಟ್ ಮಾಡ್ತೇವೆ. ಸೊ ದೇರ್ಫೋರ್ ವೆನ್ ಎವರ್ ವಿ ಮೇಕ್ ದ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್, ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್. Debenture holders will receive the cash, so therefore debenture holders account will be debited and the entry will be debenture holders account entered to bank account. ಅಲ್ಲಿಗೆ ಡಿಬೆಂಚರ್ ಹೋಲ್ಡರ್ಸ್ಗೆ ಫೈನಲ್ ಪೇಮೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಇಫ್ ದ ಡಿಬೆಂಚರ್ ಹೋಲ್ಡರ್ಸ್ ಆರ್ ಪೇಯ್ಡ್ ಎಟ್ ಪ್ರೀಮಿಯಮ್, ಇಫ್ ದೇ ಆರ್ ರಿಡೀಮ್ಡ್ ಎಟ್ ಪ್ರೀಮಿಯಮ್, ನಾವಲ್ಲಿ ಪ್ರೀಮಿಯಮ್ ಅಕೌಂಟನ್ನು ಓಪನ್ ಮಾಡಿರ್ತೇವೆ, ಆ ಪ್ರೀಮಿಯಮ್ ಅಕೌಂಟನ್ನು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಿ ಬಿಡ್ತೇವೆ. ಓಕೆ, ಇದು ಪ್ರೀಮಿಯಮಲ್ಲಿ ಡಿಬೆಂಚರ್ಸನ್ನು ರಿಡೀಮ್ ಮಾಡಿದರೆ ಮಾತ್ರ ಈ ಒಂದು ಪರ್ಟಿಕ್ಯುಲರ್ ಎಂಟ್ರಿ ಬರೋದು. ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಈ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸನ್ನು ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ದೆನ್ ದ ಲಾಸ್ಟ್ ಎಂಟ್ರಿ, ಇಫ್ ದೇರ್ ಈಸ್ ಎನಿ ಫೈನಲ್ ಬ್ಯಾಲೆನ್ಸ್, ನಾವು ಏನಾದರೂ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟಲ್ಲಿ ಫೈನಲ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ದ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ವಿಲ್ ಬಿ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ದ ಬ್ಯಾಲೆನ್ಸ್ ಟು ಜನರಲ್ ರಿಸರ್ವ್. ಬಟ್ ಬಿಫೋರ್ ದ್ಯಾಟ್, before transferring the balancing figure to general reserve in the debenture redemption fund account, you should be very careful. If the debentures are redeemed at premium, then the premium account must be transferred to debenture redemption fund. ಅದನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಉಳಿದ ಬ್ಯಾಲೆನ್ಸನ್ನು ನೀವು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಲ್ಲಿ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಇದು ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕಾದ್ರೆ ಸೊ ಇಷ್ಟು ಜರ್ನಲ್ ಎಂಟ್ರೀಸ್ ನಿಮಗೆ ಗೊತ್ತಿರಲೇಬೇಕು. ಈ ಜರ್ನಲ್ ಎಂಟ್ರೀಸ್ ಗೊತ್ತಿಲ್ಲದೆ ನಿಮಗೆ ಪ್ರಾಬ್ಲಮ್ ವರ್ಕೌಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಜಸ್ಟ್ ಬೈ ಹಾರ್ಟ್ ದೀಸ್ ಜರ್ನಲ್ ಎಂಟ್ರೀಸ್. ಓಕೆ, ವೆರಿ ಸಿಂಪಲ್. ಇನ್ ದ ಫಸ್ಟ್ ಇಯರ್ 3 ಎಂಟ್ರೀಸ್, in the second year onwards except last year, so we will pass 4 entries. In the last year also we will pass the 4 entries. First 3 entries will remain same, but the last entry will be for the sale of investment. After passing all those entries, ನಾವು ಯಾವುದಕ್ಕೆ ಎಂಟ್ರಿ ಕೊಡ್ತೇವೆ, ಸೊ ಡಿಬೆಂಚರನ್ನು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಎಂಟ್ರಿ ಕೊಡ್ತೇವೆ. ಅಲ್ಲಿ ಪ್ರೀಮಿಯಮ್ ಏನಾದರೂ ಇದ್ದರೆ ಅಥವಾ ಡಿಸ್ಕೌಂಟ್ ಏನಾದರೂ ಇದೆ ಅದನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಂಟ್ರಿ ಫಾರ್ ದ ಪೇಮೆಂಟ್ ಮೇಡ್ ಟು ಡಿಬೆಂಚರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡೋದಕ್ಕೆ ಎಂಟ್ರಿ ಪಾಸ್ ಮಾಡ್ತೇವೆ. ಅಲ್ಲಿ ಏನಾದರೂ ಡಿಬೆಂಚರ್ ಹೋಲ್ಡರ್ಸ್ಗೆ ಪ್ರೀಮಿಯಮಲ್ಲಿ ಪೇಮೆಂಟ್ ಮಾಡಿದರೆ ಪ್ರೀಮಿಯಮನ್ನು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ನೆಕ್ಸ್ಟ್ ಫೈನಲ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಕ್ಲೋಸ್ ಮಾಡೋದಕ್ಕೆ ಎಂಟ್ರಿ ಪಾಸ್ ಮಾಡುವಂಥದ್ದು. ಸೊ ಏನಾದರೂ ಬ್ಯಾಲೆನ್ಸ್ ಡಿಬೆಂಚರ್ ರಿಡೆಂಪ್ಷನ್ ಫಂಡಲ್ಲಿ ಏನು ಬ್ಯಾಲೆನ್ಸ್ ಉಳಿತದೆ ಅದನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಈ ಜರ್ನಲ್ ಎಂಟ್ರೀಸನ್ನು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಈ ಜರ್ನಲ್ ಎಂಟ್ರೀಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು.